ಐ ಆಮ್ ಜೂಲ್ ಗೊಡಜೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಿಡ್ದಿ ರಾಮನಗರ ಡಿಸ್ಟ್ರಿಕ್ನಿಂದ ಮಾತನಾಡುತ್ತಿದ್ದೇನೆ. ನಾನು 2025-26ನೇ ಜವಾಹರ್ಲಾಲ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿದ್ದೇನೆ. ಇದಕ್ಕೆ ಕಾರಣ ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ, ವೇಣುಗೋಪಾಲ್ ಸರ್ ಹಾಗೂ ರಮ್ಯಾ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಾನು ಮೊದಲಿಗೆ ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ ಇದರ ಮುಖ್ಯಸ್ಥರಾದಂತಹ ವೇಣುಗೋಪಾಲ್ ಸರ್ ಹಾಗೂ ರಮ್ಯಾ ಮೇಡಮ್ ಅವರಿಗೆ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಅವರಿಗೆ ಕಂಗ್ರ್ಯಾಟ್ಸ್ ಕೂಡ ಹೇಳ್ತೀನಿ. ಯಾಕೆಂತಂದರೆ ಅವರ ಈ ಒಂದು ಸಂಸ್ಥೆಯಿಂದ ಈ 31 ವಿದ್ಯಾರ್ಥಿಗಳು ನವೋದಯ ಸ್ಕೂಲ್ಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ನನ್ನ ಮಗನೂ ಒಬ್ಬ ಅಂತ ನನಗೆ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಇವ್ರು ಮಾಡ್ತಿದ್ದಂತಹ ಡೈಲಿ ಟೆಸ್ಟ್ ಮತ್ತು ಮಂತ್ಲಿ ವೀಕ್ಲಿ ಟೆಸ್ಟ್ಗಳಿಂದ ಮಕ್ಕಳು ತುಂಬ ತರೋ ಆಗ್ತಾಯಿದ್ರು. ಹಾಗೆ ಒಂದು ಅವಿನಾ ಟೆಸ್ಟ್ ಅಂದರೆ ಡೈಲಿ ಟೆಸ್ಟ್ ಏನು ನಡೆಸ್ತಾಯಿದ್ರು, ಅದರಲ್ಲಿ ಒಂದು ಅವಿನಾ ಟೆಸ್ಟ್ ಆ್ಯಪ್ ಅಂತ ಇದ್ದು ಅದರಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಇದ್ದಿದ್ದರಿಂದ ಮಕ್ಕಳಿಗೆ ಅಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಅಂದರೆ ಸ್ಪರ್ಧಾತ್ಮಕ ಮನೋಭಾವ ಅವರಲ್ಲಿ ಬೆಳೆಯೋದಕ್ಕೆ ಅಲ್ಲಿಂದನೇ ಸಾಧ್ಯ ಆಯಿತು. ಮತ್ತು ಈಗ ಏನಾದರೂ ಫಸ್ಟ್ ಟೆಸ್ಟಲ್ಲಿ ಏನಾದರೂ ಇವನು ಸೆಕೆಂಡ್ ರ್ಯಾಂಕ್ ಬಂದರೆ ಈಗ ನಾನು ನಾಳೆ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋಂಥ ಒಂದು ಛಲ ಅವರಲ್ಲಿ ಹುಡ್ತಾಯಿತ್ತು. ಮತ್ತು ಇವತ್ತು ಅವನು ಫಸ್ಟ್ ಬಂದಿದ್ದಾನೆ, ನಾನು ನಾಳೆ ಫಸ್ಟ್ ಬರಬೇಕು ಅನ್ನೋಂಥ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅವರಲ್ಲಿ ಆಗಿಂದನೇ ಬಂದಿದೆ. ಹಾಗೆ ಎಲ್ಲರಲ್ಲೂ ಒಂದು ಒಪಿನಿಯನ್ ಇರ್ಬೋದು ಆನ್ಲೈನ್ ಕ್ಲಾಸ್ ಬಗ್ಗೆ, ಅದು ಆಫ್ಲೈನ್ ಕ್ಲಾಸ್ ಅಷ್ಟು ಎಫೆಕ್ಟಿವ್ ಆಗಿರುತ್ತಾ ಅಂತ. ಅದೇ ಥರ ನನಗೂ ಅದೇ ಸೇಮ್ ಫೀಲಿಂಗ್ ಇತ್ತು ಮುಂಚೆ. ಬಟ್ ಈ ಒಂದು ಕೋಚಿಂಗ್ ಸೆಂಟ್ರಲ್ಲಿ ನಾನು ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಕೊಡಿಸಿದ್ಮೇಲೆ ಆಫ್ಲೈನ್ ಕ್ಲಾಸಸ್ ಹೇಗಿರುತ್ತೋ ಬೇರೆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇವರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಬಂತು. ಹಾಗೆ ಇವರು ಸುಮ್ಮನೆ ಟೆಸ್ಟ್ ಮಾಡಿಬಿಟ್ಟು ಬಿಡ್ತಾ ಇರಲಿಲ್ಲ. ಈಗ ಪ್ರೀವಿಯಸ್ ಈವ್ನಿಂಗ್ ಅವರಿಗೆ ಟೆಸ್ಟ್ ಆಗ್ತಾ ಇತ್ತು ಅಂದರೆ ಮಾರ್ನಿಂಗ್ ಕ್ಲಾಸಲ್ಲಿ ಅವರು ಮಕ್ಕಳಿಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪೇಷನ್ಸಲ್ಲಿ ಅವರು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಆ ಮೂಲಕ ಮಕ್ಕಳು ಆಗಿಂದಾಗೆ ಅವತ್ತಿನ ದಿನ ಅವ್ರ ಕಲಿಕೆಯಲ್ಲಿ ಏನು ತಪ್ಪಾಗ್ತಿತ್ತು ಅದನ್ನು ತಿದ್ಕೊಂಡು ಸರಿ ಮಾಡಿಕೊಂಡು ನೆಕ್ಸ್ಟ್ ಅದು ಅವ್ರು ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಸ್ಪೆಷಲಿ ರಮ್ಯಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರ ಒಂದು ವೇ ಆಫ್ ಟೀಚಿಂಗ್ ಆಗಿರ್ಬೋದು, ಮತ್ತು ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾಯಿದ್ರು. ಮತ್ತು ಪ್ರತಿಯೊಂದು ಮಕ್ಕಳನ್ನು ಕೂಡ ಕಾನ್ಸಂಟ್ರೇಷನಲ್ಲಿ ಮತ್ತು ಅವ್ರ ಗಮನ ವಹಿಸಿ ಅವರ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಬ್ಬ ಮಗುನೂ ಅಷ್ಟು ಕಂಟ್ರೋಲ್ ಮಾಡೋದು ಕಷ್ಟ ಸಾಧ್ಯ. ಅಂಥದ್ರಲ್ಲೂ ಆನ್ಲೈನ್ ಕ್ಲಾಸಲ್ಲಿ 60 ಜನ ಸ್ಟೂಡೆಂಟ್ಸ್ನ ಅಟ್ ಎ ಟೈಮ್ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಅದನ್ನು ಅವ್ರು ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ರು ಮ್ಯಾಮು. ಮತ್ತು ಇನ್ನೊಂದು ವಿಷಯ ಅಂತಂದರೆ ಅವರು ಒಂದು 2 ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಾನೇ ಇರಲಿಲ್ಲ. ಯಾವುದು ಅಂದರೆ ಆಬ್ಸೆಂಟ್ ಮತ್ತು ಹೋಮ್ವರ್ಕ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ. ನನ್ನ ಮಗ ಜಾಸ್ತಿ ಆಬ್ಸೆಂಟ್ ಅಂತೂ ಹಾಕ್ತಾ ಇರಲಿಲ್ಲ. ಅವನು ಏನಾದರೂ ಸಮ್ಟೈಮ್ಸ್ ಫೀಲಿಂಗ್ ಬ್ಯಾಡ್ ಅನ್ನೋ ಥರ ಇದ್ದರೆ ಅವನು ಮಾತ್ರ ಜ್ವರ ಗಿರ ಬಂದ್ರೂ ಕೂಡ ಅವನೇನು ಮಾಡ್ತಿದ್ದ, ಅಮ್ಮ ನಾನು ಅಟೆಂಡ್ ಮಾಡ್ತೀನಿ, ನನಗೆ ಜ್ವರ ಬಂದರೂ ಪರವಾಗಿಲ್ಲ ಅನ್ನೋ ಥರ ಅವನು ಇಂಟ್ರೆಸ್ಟ್ ತೋರಿಸ್ತಿದ್ದ ಕೂತ್ಕೊಳ್ಳೋದಕ್ಕೆ ಕ್ಲಾಸಲ್ಲಿ. ಹಾಗೆ ಹೋಮ್ವರ್ಕ್ ವೈಸ್ ಬಂದರೆ ಹೋಮ್ವರ್ಕು ಅಷ್ಟೇ, ಅವನು 10:30 ಆದರೂ ಸಹ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಅವನ ಸಬ್ಮಿಟ್ ಮಾಡಿ ಮಲಗ್ತಾ ಇದ್ದಿದ್ದು. ಹಾಗೆ ಮತ್ತು ಈ ಒಂದು 2 ವಿಷಯದಲ್ಲಿ ಅವರು ಮ್ಯಾಮೇ ಆಗಿರ್ಬೋದು, ಸರ್ರೇ ಆಗಿರ್ಬೋದು, ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸೊ ಅದು ಕೂಡ ಇವ್ರದ್ದು ಹೆಲ್ಪ್ ಆಯಿತು ಇವರಿಗೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಲಾಸ್ಟ್ ಡೇ ಮ್ಯಾಮು ಇವತ್ತು ನಾವು ಕ್ಲಾಸ್ ಮುಗಿಸ್ತಿದ್ದೀವಿ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ಮಕ್ಕಳ ಜೊತೆ ನಮಗೂ ಕೂಡ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವು ಆ್ಯಸ್ ಎ ಪೇರೆಂಟಾಗಿ ನಮಗೂ ಕೂಡ ನಾವು ಒಂದು ಅದರಲ್ಲಿ ಪಾರ್ಟ್ ಆಗಿಬಿಟ್ಟಿದ್ವಿ. ಇನ್ನೇನು ನಾಳೆಯಿಂದ ಕ್ಲಾಸಸ್ ಇರಲ್ಲ, ಮಕ್ಕಳು ಬೆಳಗ್ಗೆ ಹೇಳಲ್ಲ ಕೂರಲ್ಲ ಅನ್ನೋದು ಒಂದು ಬೇಜಾರು ನಮಗೂ ಕೂಡ ಇದ್ದೇ ಇತ್ತು. ಫೈನಲಿ ಐ ಆಮ್ ಸೋ ಮಚ್ ಗ್ರೇಟ್ಫುಲ್
to this RV Navodaya coaching class. And I advise to all the parents, ಯಾರ್ಯಾರು ನೀವು ನಿಮ್ಮ ಮಕ್ಕಳನ್ನ ನವೋದಯ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಕೋಚಿಂಗ್ ಸೆಂಟರ್. ನೀವು ಸೇರಿಸ್ಬೋದು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಮೇಡಮ್ ಆ್ಯಂಡ್ ವೇಣುಗೋಪಾಲ್ ಸರ್. ಥ್ಯಾಂಕ್ ಯು ಬೋತ್ ಆಫ್ ಯು. ಥ್ಯಾಂಕ್ ಯು.